ಇದೇ ಘಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲವೂ ಕೂಡ ಫೇಲ್ ಆಗ್ತಾ ಇದೆ. ಮೋದಿ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳ ಪಟ್ಟಿಯನ್ನು ಅವರು ರಿಲೀಸ್ ಮಾಡಿದ್ದಾರೆ. ಒಂದು ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. 10 ವರ್ಷಗಳ ಅವಧಿಯಲ್ಲಿ ಆಗಿರುವಂತಹ ಕಳಪೆ ಕಾಮಗಾರಿಗಳ ಬಗ್ಗೆ ಒಂದು ಲೀಸ್ಟ್ ಬಿಡುಗಡೆ ಮಾಡಿ ಮೋದಿ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಕಟ್ಟಡಗಳು, ಮೇಲ್ಸೇತುವೆಗಳ ಕುಸಿತ ಇದೆಲ್ಲವೂ ಕೂಡ ಆಗೋದಕ್ಕೆ ಭ್ರಷ್ಟಾಚಾರವೇ ಕಾರಣ. ಇನ್ನು ಎಕ್ಸ್‌ಪ್ರೆಸ್ ವೇ ಅಂತ ಕೂಡ ಹೇಳ್ತಾ ಇದ್ರಿ, ಅದರ ಒಂದು ಭ್ರಷ್ಟಾಚಾರ ಕೂಡ ಬೆಳಕಿಗೆ ಬಂತು. ಹೀಗಾಗಿ ಭ್ರಷ್ಟಾಚಾರವೇ ಇದಕ್ಕೆ ಪ್ರಮುಖ ಕಾರಣ. ಮೋದಿ ಆಡಳಿತದಲ್ಲಿ ಆಗಿರುವಂತಹ ಅವಘಡಗಳ ಪಟ್ಟಿಗಳನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ಧಪಡಿಸಿದ್ದಾರೆ. ಈ ಪಟ್ಟಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಂಚಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಒಂದೆರಡು ಘಟನೆಗಳಲ್ಲ, ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಘಟನಾವಳಿಗಳು ಘಟಿಸ್ಕೊಂತೂ ಹೋಯಿತು. ಮೋದಿ ಆಡಳಿತದಲ್ಲಿ ದುರಂತಗಳ ಒಂದು ಸರಮಾಲೆನೇ ನಡೆದು ಹೋಯಿತು. ದೆಹಲಿ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತ ಆಗಿದೆ. ಈಗ ಜಬಲ್ಪುರ್ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕೂಡ ಕುಸಿತ ಆಗಿತ್ತು. ಅಯೋಧ್ಯೆಯ ಹೊಸ ರಸ್ತೆಗಳ ಹೀನಾಯ ಸ್ಥಿತಿಯನ್ನೂ ಕೂಡ ಅನೇಕರು ನೋಡಿದಿರಿ. ಈಗಾಗಲೇ ಅಯೋಧ್ಯೆಯಲ್ಲೂ ಕೂಡ ಅದೂ ಕೂಡ ರಾಮಪಥ ಅಂತ ಏನು ಕರೆಯಲಾಗಿತ್ತು, ಅದೇ ರಾಮಪಥ ಮಾರ್ಗ ಏನಿದೆ, ನಡು ರಸ್ತೆಯಲ್ಲಿ ರಸ್ತೆ ಕುಸಿತ ಆಗಿತ್ತು. ಮಳೆಯಿಂದ ರಾಮ ಮಂದಿರ ಸೋರಿಕೆಯಾದಂತಹ ಘಟನೆ ಕೂಡ ನಡೀತು. 1000 ವರ್ಷಗಳವರೆಗೆ ರಾಮ ಮಂದಿರಕ್ಕೆ ಯಾವುದೇ ರೀತಿಯಾದಂತಹ ಒಂದು ದುರಸ್ತಿ ಮಾಡುವಂಥದ್ದೇ ಬೇಡ ಅಂತ ಹೇಳಲಾಗಿತ್ತು. ಆದರೆ ರಾಮ ಮಂದಿರ ಸೋರಿಕೆಯಾಗಿತ್ತು. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಕೂಡ ಇದೇ ರೀತಿಯಾಗಿ ಆಗೋಯಿತು. ರಸ್ತೆಯಲ್ಲಿ ನಿರಂತರವಾಗಿ ಬಿರುಕು ಬಿಡುವಂತಹ ಒಂದು ಘಟನೆ ಕೂಡ ನಡೆದಿತ್ತು. 2023 ಮತ್ತು 2024ರಲ್ಲಿ ಬಿಹಾರದಲ್ಲಿ 13 ಸೇತುವೆಗಳು ಕುಸಿತ ಆಗಿತ್ತು. ಪ್ರಗತಿ ಮೈದಾನ ಸುರಂಗ ಕೂಡ ಮುಳುಗಿ ಹೋಗಿತ್ತು ದೆಹಲಿಯಲ್ಲಿ. ಇನ್ನು ಗುಜರಾತ್ನಲ್ಲಿ ಮೋರ್ಬಿ ಸೇತುವೆ ಕೂಡ ಕುಸಿತವಾಗಿ 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪುವಂತಹ ಘಟನೆ ನಡೀತು. ಇನ್ನು ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಸೇತುವೆ ಕುಸಿತ ಆಗಿತ್ತು. ಆ್ಯಕ್ಟ್ ಆಫ್ ಗಾಡ್ ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅದನ್ನು ಆ್ಯಕ್ಟ್ ಆಫ್ ಫ್ರಾಡ್ ಅಂತ ನರೇಂದ್ರ ಮೋದಿ ಅವರು ಹೇಳಿದರು. ಆದರೆ ಈಗ ಒಂದೊಂದಾಗಿ ಆ್ಯಕ್ಟ್ ಆಫ್ ಫ್ರಾಡ್ಗಳು ಬೆಳಕಿಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ.